ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಪ್ರಾಬಬ್ಲಿ ಇವತ್ತು ಚಾನಲ್ ಅಲ್ಲಿ ಒಂದೇ ಒಂದು ವಿಡಿಯೋ ಬರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಟ್ರೈ ಮಾಡ್ತೀನಿ. ಆದ್ರೆ ಇನ್ನೊಂದು ವಿಡಿಯೋನು ಕೂಡ ತಗೊಂಡ್ ಬರ್ತೀನಿ. ಆದ್ರೂ ಕೂಡ ಟೆನ್ಷನ್ ತಗೋಬಿಡಿ, ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳಿದೆ, ಅದನ್ನೆಲ್ಲದನ್ನು ಕೂಡ ಕವರ್ ಮಾಡೋಣ ಅಂತ ಹೇಳ್ತಾ, ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ, ಸ್ಮ್ಯಾಕ್ ಡೌನ್ 3 ಗಂಟೆ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಸದ್ಯಕ್ಕೆ ಒಂದು 3 ತಿಂಗಳಿಂದ ಡಬ್ಲ್ಯೂ ಅವರು ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ ನ 3 ಗಂಟೆ ಶೋ ಆಗಿ ಮಾಡಿದ್ದಾರೆ. ಮೊದಲು ಸ್ಮ್ಯಾಕ್ ಡೌನ್ 2 ಗಂಟೆ ಶೋ ಆಗಿ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ 3 ಗಂಟೆ ಯಪ್ಪ ಬೇಡ ಅಂತ ಅನ್ನಿಸ್ತಾ ಇದೆ ಗುರು. ಬಟ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಆದಷ್ಟು ಬೇಗ ಸ್ಮ್ಯಾಕ್ ಡೌನ್ 3 ಗಂಟೆಯಿಂದ ಮತ್ತೊಮ್ಮೆ 2 ಗಂಟೆಗೆ ಶಿಫ್ಟ್ ಆಗುತ್ತಂತೆ. ನಿಜವಾಗ್ಲೂ ಈ ಒಂದು ಅಪ್ಡೇಟ್ ನ ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಿಮಗೆ ವ್ಯಕ್ತಪಡಿಸೋದಕ್ಕೆ ಆಗ್ತಾ ಇಲ್ಲ ಆ ಒಂದು ಖುಷಿನ. ಅಷ್ಟು ಖುಷಿ ಆಯಿತು ನನಗಂತೂ. ಏನೇ ಆಗಲಿ ಫೈನಲಿ ಆದಷ್ಟು ಬೇಗ ಅಂದರೆ ಇನ್ನು ಕೆಲವು ವಾರಗಳಲ್ಲೇ 3 ಗಂಟೆಯ ಸ್ಮ್ಯಾಕ್ ಡೌನು ಮೊದಲಿನ ಥರ 2 ಗಂಟೆಯ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಾನಂತೂ ಆ ಒಂದು ಮೂಮೆಂಟಿಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಗಾಯ್ಸ್. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ. ಜೂನ್ 27ನೇ ತಾರೀಕು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ ರಿಯಾದ್ ಸೌದಿ ಅರೇಬಿಯಾದಲ್ಲಿ. ಅಂಡ್ ಇದರ ಮೊದಲ ಅಫಿಷಿಯಲ್ ಪೋಸ್ಟರ್ ನ ಡಬ್ಲ್ಯೂ ಅವರು ರಿಲೀಸ್ ಕೂಡ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ಕೋಡಿ ರೋಡ್ಸ್, ರೋಮನ್ ರೈನ್ಸ್, ಬೆಕ್ಕಿ ಲಿಂಚ್, ಲಿವ್ ಮಾರ್ಗನ್, ರಿಯಾ ರಿಪ್ಲಿ, ಟ್ರಿಕ್ ವಿಲಿಯಂ ಹಾಗೆ ಒಬಾ ಫೇಮಿ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇಲ್ಲಿ ಒಬಾ ಫೇಮಿ ಅವ್ರನ್ನ ಡಬ್ಲ್ಯೂ ಅವರು ನಿಜವಾಗ್ಲೂ ಒಂದು ಕಾರಣದಿಂದ ಇನ್ವಾಲ್ವ್ ಮಾಡಿರಬಹುದು. ಯಾಕಂದ್ರೆ ಒಬಾ ಫೇಮಿ ಅವ್ರನ್ನ ಬಿಟ್ರೆ ಅಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಚಾಂಪಿಯನ್ಸ್ಗಳೇ. ಬಟ್ ಒಬಾ ಫೇಮಿ ಅವರು ಮಾತ್ರ ಇನ್ನೂ ಕೂಡ ಚಾಂಪಿಯನ್ ಆಗಿಲ್ಲ. ಪ್ರಾಬಬ್ಲಿ ಗಾಯ್ಸ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮ್ಮ ಒಬಾ ಫೇಮಿ ಅವರು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆಲ್ಬಹುದು. ಅಂಡ್ ಇದಕ್ಕೆ ಅಂತ ಅನ್ಕೋತೀನಿ ಒಬಾ ಫೇಮಿ ಅವ್ರನ್ನ ಅಲ್ಲಿ ಫೀಚರ್ ಮಾಡಿರೋದು. ಸೊ ಅವರು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆದ್ದು ಯಾರಿಗ್ ಗೊತ್ತು ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನು ಕೂಡ ಫೇಸ್ ಮಾಡಬಹುದು. ಅಥವಾ ಮಿಸ್ ಆದ್ರೆ ಆ ಕಡೆ ರ್ಯಾಂಡಿ ಆರ್ಟನ್ ಅವ್ರು ಏನಾದ್ರು ಚಾಂಪಿಯನ್ ಆಗಿದ್ರೆ ರ್ಯಾಂಡಿ ಆರ್ಟನ್ ನ, ಅಥವಾ ಕೋಡಿ ರೋಡ್ಸ್ ಅವ್ರನ್ನ ಏನಾದ್ರು ಚಾಂಪಿಯನ್ ಆಗಿದ್ರೆ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಬಹುದು. ಏನೇ ಆಗ್ಲಿ ಗಾಯ್ಸ್ ಎಲ್ಲರೂ ಕೂಡ ಚಾಂಪಿಯನ್, ಬಟ್ ನಮ್ಮ ಒಬಾ ಫೇಮಿ ಅವರು ಮಾತ್ರ ಚಾಂಪಿಯನ್ ಆಗಿಲ್ಲ. ಇನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನು ಕೂಡ ಗೆಲ್ಬಹುದಲ್ವಾ ಅಂತ ನೀವು ಕೇಳ್ತೀರಾ. ಬಟ್ ನನಗೆ ಆ ರೀತಿ ಅನ್ಸುತ್ತಿಲ್ಲ. ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಿದಂತಹ ವ್ಯಕ್ತಿ ಡೈರೆಕ್ಟ್ ಆಗಿ ಮಿಡ್ ಕಾರ್ಡ್ ಟೈಟಲ್ ಗೆ ಯಾಕೆ ಹೋಗ್ತಾನೆ ಅಲ್ವಾ. ಏನೇ ಆಗ್ಲಿ ಪೋಸ್ಟರ್ ಚೆನ್ನಾಗಿದೆ. ಅಂಡ್ ನಾನು ನೋಟಿಸ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಬರೋ ಪೋಸ್ಟರ್ಸ್ ಗಳೆಲ್ಲವೂ ಕೂಡ ಬ್ಲಾಕ್ ಅಂಡ್ ವೈಟ್ ಥೀಮ್ ಅಲ್ಲೇ ಇರುತ್ತೆ, ಯಾಕೆ ಗೊತ್ತಿಲ್ಲ. ಸೊ ನನಗೆ ಸ್ವಲ್ಪ ನಾರ್ಮಲ್ ಅಂತಾನೆ ಅನಿಸ್ತಾ ಇದೆ ಈ ಒಂದು ಪೋಸ್ಟರ್. ನೋಡ್ಬೇಕು ಏನಾಗುತ್ತೆ ಅಂತ. ಅಂಡ್ ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆಲ್ಲೋದಕ್ಕೆ ನಮ್ಮ ಒಬಾ ಫೇಮಿ ಅವರು ಸದ್ಯಕ್ಕೆ ಟಾಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೇಕು. ನಿಮ್ಗೆ ಅನ್ಸುತ್ತೆ ಈ ಒಂದು ಪೋಸ್ಟರ್ ಹಾಗೆ ಒಬಾ ಫೇಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೈರಿ ಸೇನ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಡಬ್ಲ್ಯೂ ಅವರು ರೀಸೆಂಟ್ ಆಗಿ ನಮ್ಮ ಕೈರಿ ಸೇನ್ ಅವರನ್ನು ಕೂಡ ರಿಲೀಸ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಫ್ಯಾನ್ಸ್ ಗಳು ಕೈರಿ ಸೇನ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ವಿ ವಾಂಟ್ ಕೈರಿ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ಸ್ ಗಳು ಕೂಡ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋದಕ್ಕೆ ಶುರು ಆಗುತ್ತೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಕೈರಿ ಸೇನ್ ಅವರು ಕೂಡ ಟ್ವೀಟ್ ಮಾಡಿ ತಿಳಿಸ್ತಾರೆ, ನಿಜವಾಗ್ಲೂ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ನಾನು ತುಂಬಾನೇ ಚಿರಋಣಿ ಆಗಿದ್ದೀನಿ ಅಂತ. ಯಾರಿಗೆ ಗೊತ್ತು ಫ್ಯಾನ್ಸ್ ಗಳು ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ನ ಆಕ್ಯುಪೈ ಮಾಡ್ಕೋಬಹುದು. ವಿ ವಾಂಟ್ ಕೈರಿ ಅನ್ನೋ ಒಂದು ಚಾನ್ಸ್ ಗಳು ನಮಗೆ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಸದ್ಯಕ್ಕೆ ಫ್ಯಾನ್ಸ್ ಗಳು ಕೈರಿ ಸೇನ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಆಸ್ಕಾ ಯೋಸ್ಕೈ ಹಾಗೆ ಕೈರಿ ಸೇನ್ ಅವರ ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ನಮ್ಮ ಆಸ್ಕಾ ಅವರು ಕೈರೇ ಅಂತ ಕರಿತಾ ಇದ್ರು, ಅದರ ಮಧ್ಯೆ ಕೈರಿ ಸೇನ್ ಅವ್ರನ್ನ ರಿಲೀಸ್ ಮಾಡಿದ್ರಲ್ಲ, ಇದು ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಕೋಪ ಬರುವಂತಹ ವಿಚಾರವಾಗಿದೆ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ಕೈರಿ ಸೇನ್ ಅವರು ರಿಲೀಸ್ ಆಗಿರೋದಕ್ಕೆ ನಿಮಗೂ ಕೂಡ ಬೇಜಾರಾಯ್ತಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಲಿಟರಲಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಕೆಲವೊಂದಷ್ಟು ಫೋಟೋಸ್ ಗಳನ್ನ ಪೋಸ್ಟ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಎಷ್ಟು ಬ್ಯಾಡ್ ಆಸ್ ಆಗಿ ನಮಗೆ ಈ ಫೋಟೋಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ರಸಲ್ ಮೇನಿಯಾ ಆದ್ಮೇಲೆ ತಕ್ಕೊಂಡಿರ್ತಕ್ಕಂತಹ ಫೋಟೋಸ್ ಗಳು ಇದೆ. ಅಂಡ್ ನಿಜವಾಗ್ಲೂ ಗೈಸ್ ರಸಲ್ ಮೇನಿಯಾದಲ್ಲಿ ನಾನು ಹೋಗ್ಲಿದ್ದೀನಿ, ಕೋಡಿ ರೋಡ್ಸ್ ಅವರು ತನ್ನ ಮೈ ಮೇಲೆ ರಕ್ತನ ಸುರಿಸ್ಕೊಂಡು ಹೋಗ್ತಾ ಇದ್ರೆ ನಿಜವಾಗ್ಲೂ ಅವರು ನೆಕ್ಸ್ಟ್ ಲೆವೆಲ್ ಡಿಫ್ರೆಂಟ್ ವೈಬ್ ನ ಕೊಡ್ತಾರೆ. ಅಷ್ಟೇ ಅಲ್ಲ, ಅವರ ಕೂದಲೆಲ್ಲ ಒಂದು ರೀತಿ ರೆಡ್ ಕಲರ್ ಆಗುತ್ತಲ್ಲ, ಅದರಿಂದ ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾರೆ ಅವರು ಕೂಡ. ಅಂಡ್ ಇದೇ ರೀತಿ ಬ್ಯಾಡ್ ಆಸ್ ಮ್ಯಾಚ್ ಗಳಿಗೆ ಅವರು AEW ಕಂಪನಿಯಲ್ಲಿ ಫೇಮಸ್ ಆಗಿದ್ದು, ಅಂಡ್ ಅದೇ ರೀತಿ ಅವರು ಡಬ್ಲ್ಯೂ ಕಂಪನಿಯಲ್ಲೂ ಕೂಡ ಈಗ ಆಗ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರಾ ಆಗ್ತಾ ಇದೆ ಗುರು. ಬರೀ ನಾಳೆ ಮಂಡೇ ನೈಟ್ ರಾ ಅಲ್ಲ, ಬರ್ತಾ ಇರ್ತಕ್ಕಂತಹ ಎಲ್ಲ ಮಂಡೇ ನೈಟ್ ರಾಗಳು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಅಫ್ಕೋರ್ಸ್ ಬ್ಲಡ್ ಲೈನ್ ಸ್ಟೋರಿ ಲೈನ್ ಕಿಕ್ ಆಫ್ ಆಗಿದೆ ಅಂತಾನೆ ಹೇಳ್ಬೇಕು. ನಾಳೆ ಮಂಡೇ ನೈಟ್ ರಾ ಅಲ್ಲಿ ಡಬ್ಲ್ಯೂ ಅವರು ಯಾವ ವಿಚಾರನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ನಮಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬೇಲಿ ಅಂಡ್ ಲೈರಾ ವಾಲ್ಕಾಯರಾ ವರ್ಸಸ್
ವರ್ಸಸ್ ರಾಕೈಲ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲ, ನಮ್ಮ ಪ್ಯಾಂಟಾ ಹಾಗೆ ರೂಸೆವ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನಾಳೆ ಶೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಜೋ ಹೆನ್ರಿ ಅವರ ಮಂಡೇ ನೈಟ್ ರಾ ಡೆಬ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಜೋ ಹೆನ್ರಿ ಅವರು NXT ಇಂದ ಮೇನ್ ರಾಸ್ಟರ್ ಗೆ ಬರ್ತಾ ಇದ್ದಾರೆ. ಅಂಡ್ ಮಂಡೇ ನೈಟ್ ರಾ ಅಲ್ಲಿ ಅವರ ಲೈವ್ ಕಾನ್ಸರ್ಟ್ ಕೂಡ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ನ್ಯೂ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆದಂತಹ ಬೆಕ್ಕಿ ಲಿಂಚ್ ಅವರು ಕೂಡ ಮಂಡೇ ನೈಟ್ ರಾ ಅಲ್ಲಿ ಅಪಿಯರ್ ಆಗ್ತಾರೆ. ಅಷ್ಟೇ ಅಲ್ಲ, ನಾಳೆ ಮಂಡೇ ನೈಟ್ ರಾ ನ ಓಪನಿಂಗ್ ಅಲ್ಲಿ ನಮಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಾಳೆ ಮಂಡೇ ನೈಟ್ ರಾ ನ ನಮ್ಮ ಸೆತ್ ರಾಲಿನ್ಸ್ ಅವರು ಕಿಕ್ ಆಫ್ ಮಾಡ್ತಾರೆ. ಅಷ್ಟೇ ಅಲ್ಲ, ವಿಷನ್ ಮೇಲೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಅಂಡ್ ನಾಳೆ ಮಂಡೇ ನೈಟ್ ರಾ ನ ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ, ನಮ್ಮ ಜೇಕಬ್ ಆಟೋ ಅವರು ಮತ್ತೊಮ್ಮೆ ರೋಮನ್ ರೈನ್ಸ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಡಿಸಿಷನ್ ನ ತಗೋಬೇಕು. ಅವರು ಆ ಒಂದು ಚಾಲೆಂಜ್ ಗೆ ಆನ್ಸರ್ ನ ಮಾಡಬೇಕು ನಾಳೆ ಮಂಡೇ ನೈಟ್ ರಾ ಅಲ್ಲಿ. ಇಷ್ಟೆಲ್ಲ ವಿಚಾರಗಳನ್ನ WWE ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರಾ ಗೆ ಕನ್ಫರ್ಮ್ ಮಾಡಿದ್ದಾರೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ತಗೊಂಡು ಬರ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.